ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಕ್ಕ, ಆ ಮಾಧವ ನಿನಗೆ ಮೋಸ ಮಾಡಿ ಆ ಸುಮತಿನ ಮದುವೆ ಆಗಿದ್ದ. ಅದರಿಂದ ನಿನ್ನ ಜೀವನ ಹಾಳಾಯ್ತು, ಜೀವನೂ ಹೋಯ್ತು. ಆ ಕೋಪಕ್ಕೆ ಆ ಸುಮತಿನ ನಾನು ಕೊಂದುಬಿಟ್ಟೆ. ಅವನಿಂದ ಅವನ ಮಕ್ಕಳು ಹತ್ರ ಇದ್ರು ದೂರ ಇರೋ ಹಾಗೆ ಮಾಡಿದೆ. ಅವನ ನೆಮ್ಮದಿನ ಕಿತ್ಕೊಂಡೆ. ಆದ್ರೀಗ ಅವನ ಎರಡನೇ ಹೆಂಡತಿಯಿಂದ ಅಂದರೆ ಆ ತುಳಸಿಯಿಂದ ಅವನ ನೆಮ್ಮದಿ ಸಂತೋಷ ಎಲ್ಲ ಮತ್ತೆ ವಾಪಸ್ ಸಿಗೋ ಹಾಗಾಯ್ತು. ಈಗ ಅದಕ್ಕೂ ಕೊನೆ ಹಾಡೋ ಸಮಯ ಬಂದಿದೆ. ತುಳಸಿ ಅವನನ್ನ ಚೀತು ಅಂತ ಬೈದು ನಿನ್ನನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಹೇಳಿ ಇಲ್ಲಿಂದ ಹೊರಟು ಹೋಗ್ತಾಳೆ. ಯಾವಾಗಲೂ ಒಳ್ಳೆತನದ ಬಗ್ಗೆ ಮಾತಾಡೋ ತುಳಸಿ ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿರೋ ಮಾಧವನ್ನ ಹೇಗೆ ಒಪ್ಕೊಂಡಿರ್ತಾಳೆ? ನಿನಗೆ ಮೋಸ ಮಾಡಿದ ಆ ಮಾಧವನ ಸಂಸಾರ ನುಚ್ಚು ನೂರಾಗಬೇಕು. ಆ ಕಾಲನೂ ಹತ್ರ ಬಂದಿದೆ ಅಕ್ಕ. ಏನಾಗಿದೆ ನಿಂಗೆ? ಯಾಕೆ ಹೀಗೆ ನಿಂತಿದ್ಯಾ? ನನಗೇನಾಗಿದೆ? ಹೆಣ್ಣಾದವಳು ಕನ್ನಡಿ ಮುಂದೆ ನಿಂತ್ಕೊಳ್ಳೋದೇ ತಪ್ಪ? ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋಳು, ತನ್ನನ್ನು ತಾನು ಸರಿ ಮಾಡ್ಕೊಳ್ಳೋದಕ್ಕಾಗದಲೇ ಇರೋಳು ಕನ್ನಡಿ ಮುಂದೆ ಮಾತ್ರ ಅಲ್ಲ, ಈ ಜಗತ್ತಿನಲ್ಲಿರೋದೇ ತಪ್ಪು. ಆಯ್ತು, ಹಾಗೆ ಅಂದ್ಕೊಳ್ಳಿ. ನಾನು ಈ ಪ್ರಪಂಚದಲ್ಲಿ ಇರೋದೇ ತಪ್ಪು ಅನ್ನೋದಾದ್ರೆ ತಪ್ಪು ಮಾಡೋಕೆ ಅಂತಾನೆ ನಾನು ಈ ಪ್ರಪಂಚದಲ್ಲಿ ಇದ್ದೀನಿ ಅಂದ್ಕೊಳ್ಳಿ. ನನಗೆ ನಿಮ್ಮನ್ನ ಬದಲಾಯಿಸಕ್ಕಾಗಲ್ಲ. ನಿಜ ಹೇಳು ಶಾರ್ವರಿ, ನಿನ್ನೆ ಎಲ್ಲಿಗೆ ಹೋಗಿದ್ದೆ? ನೀನು ಲೇಟಾಗಿ ಬರ್ತೀನಿ ಅನ್ನೋ ವಿಚಾರನ ಅದಕ್ಕೆ ಹೇಳಿಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು. ಏನು, ನಾನು ತುಳಸಿ ಅವ್ರಿಗೆ ಹೇಳಲಿಲ್ವಾ? ಅದು ನಿಮಗೆ ಹೇಗೆ ಗೊತ್ತು? ನೀವು ಅವರನ್ನು ಕೇಳಿದ್ರಾ? ನಿಮ್ಗೇನಾದರೂ ನನ್ನ ಮೇಲೆ ಅನುಮಾನ ಇದ್ದಿದ್ರೆ ತುಳಸಿ ಅವ್ರ ಮುಂದೆನೇ ಈ ವಿಷಯ ಕೇಳ್ಬೋದಾಗಿತ್ತಲ್ವಾ? ಕೇಳೋಣ ಅಂತಲೇ ಅಂದ್ಕೊಂಡೆ, ಆದರೆ ಅದಕ್ಕೆ ನಿನ್ನೆ ಯಾಕೋ ಅಪ್ಸೆಟ್ ಆಗಿದ್ರು. ಅವರು ನಿನ್ನನ್ನೇ ನೋಡ್ತಾ ಇದ್ರು. ನಿಜ ಹೇಳು, ನಿಮ್ಮಿಬ್ಬರ ಮಧ್ಯೆ ಏನಾದರೂ ನಡೀತಾ? ನೀನು ಅದಕ್ಕೆ ಏನಾದರೂ ಅಂದ್ಯಾ? ಇಂಥ ಅನುಮಾನಗಳು ನಿಮ್ಗೇನಾದರೂ ಇದ್ರೆ ಹೋಗಿ ನಿಮ್ಮ ಅತ್ತಿಗೆನೇ ಕೇಳಿ. ಮೊದಲು ಇವಳ ಕೈಯಲ್ಲಿರೋ ಅಕೌಂಟ್ ಅಥಾರಿಟಿನ ಅದಕ್ಕೆ ಕೈಗೋ ಮಕ್ಕಳ ಕೈಗೋ ಕೊಡಬೇಕು. ಇಲ್ಲದೆ ಇದ್ರೆ ಇವಳಿಗಿರೋ ಹಣದ ಬಲದಿಂದ ಏನು ಬೇಕಾದರೂ ಮಾಡ್ತಾಳೆ. ಸಮರ್, ಇಷ್ಟೊತ್ತಾದ್ರೂ ಇನ್ನೂ ಎದ್ದಿಲ್ವಲ್ಲೋ? ಕೆಲ್ಸಕ್ಕೆ ಹೋಗಲ್ವಾ ಇವತ್ತು? ಬೇಗ ಹೇಳು, ಲೇಟ್ ಆಗಿದೆ. ಇಷ್ಟು ಲೇಟ್ ಆಗಿದ್ದಿಲ್ಲ ಸಿರಿ, ಬೇಗ ಎಪ್ಸೋದಲ್ವಾ? ಸಮರ್, ಜ್ವರ ಬಂದಿದೆ ನಿನಗೆ, ಅದಕ್ಕೆ ಎಚ್ಚರ ಆಗಿಲ್ಲ. ನೀನು ರೆಸ್ಟ್ ಮಾಡು, ಇವತ್ತೇನು ಕೆಲ್ಸಕ್ಕೆ ಹೋಗ್ಬೇಡ. ಏನಾಗಲ್ಲ ಸಿರಿ, ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ಸಮರ್, ಮೈ ಬೆಂಕಿ ಥರ ಸುಡ್ತಾ ಇದೆ. ನನ್ನ ಮಾತು ಕೇಳು, ಇವತ್ತು ಒಂದಿನ ಕೆಲ್ಸಕ್ಕೆ ಹೋಗ್ಬೇಡ, ಸುಮ್ಮನೆ ರೆಸ್ಟ್ ಮಾಡು ಸಮರ್. ಬೇಕಿದ್ರೆ ನಾನೇ ಫೋನ್ ಮಾಡಿ ಹೇಳ್ತೀನಿ. ಇದೇನಿದು ಸಿರಿ, ಚಿಕ್ಕ ಮಕ್ಳು ಹತ್ರ ಆಡ್ತಿದ್ಯಲ್ಲ, ಇಂಥ ಜ್ವರಕ್ಕೆಲ್ಲ ಎದುರಿ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತಾ? ಹೆದರ್ಬೇಕು ಅಂತ ಹೇಳ್ತಿಲ್ಲ ಸಮರ್, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ಪ್ರಪಂಚದಲ್ಲಿ ಬೇರೆ ಯಾರಿಗೆ ಹೆದರದೇ ಇದ್ರೂ ಪರವಾಗಿಲ್ಲ, ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪನಾದರೂ ಭಯ ಎಚ್ಚರಿಕೆ ಅನ್ನೋದು ಇರಬೇಕು. ಭಯ ಎಚ್ಚರಿಕೆ ನಿನಗಿದೆಯಲ್ಲ,
ಅಷ್ಟು ಸಾಕು. ನಿನ್ನ ಪ್ರೀತಿಯನ್ನ ಜ್ವರನ ಕಮ್ಮಿ ಮಾಡಿಬಿಡುತ್ತೆ. ಒಟ್ನಲ್ಲಿ ಕೆಲ್ಸಕ್ಕೆ ಹೋಗಕ್ಕೆ ಇಂಥ ಮಾತುಗಳೆಲ್ಲ ಆಡ್ತೀಯ ಅಲ್ವಾ? ಹೌದು ಸಿರಿ, ನಾನು ಹೋಗಲೇಬೇಕು. ಅಭಿ ಬೇರೆ ಇಲ್ಲ. ಅಭಿ ಸರು ಕೆಲವೊಂದು ಕೆಲಸಗಳಿಗೆ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ನಾನು ಈ ಥರ ನೆಪ ಹೇಳ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಹೇಳು? ನೀನೇನ್ ನೆಪ ಹೇಳ್ತಿಲ್ಲ ಸಮರ್ಥ್. ನಿನಗೆ ನಿಜವಾಗ್ಲೂ ಜ್ವರ ಬಂದಿದೆ, ಅರ್ಥ ಮಾಡ್ಕೋ. ಯಾಕೆ ಹೀಗೆ ಹಠ ಮಾಡ್ತಿದ್ಯಾ? ಹಠ ಮಾಡ್ತಿರೋದು ನೀನು. ಈಗ ಆಲ್ರೆಡಿ ಲೇಟ್ ಆಗಿದೆ. ನೀನಿಗೆ ಮತ್ತೆ ಕಿರಿಕಿರಿ ಮಾಡಿ ಇನ್ನೂ ಲೇಟ್ ಮಾಡಬೇಡ. ಅದ್ರ ಬದಲು ಒಂದು ಕೆಲಸ ಮಾಡು. ಅಮ್ಮ ಜ್ವರ ಬಂದಾಗ ಒಂದು ಕೆಲಸ ಮಾಡ್ತಿದ್ರು ಗೊತ್ತಾ? ಗೊತ್ತು. ಸರಿಯಾಗಿಲ್ಲ. ಹೋಗಿ ಆ ಕಷಾಯ ಮಾಡ್ಕೊಂಬ. ಕುಡಿದ್ರೆ ಜ್ವರ ಪಟ್ಟನ್ ಬಿಟ್ಟೋಗುತ್ತೆ. ಸಮರ್ಥ್, ಇವತ್ತು ನಾನು ನಿನಗೆ ಎಲ್ಲಿಗೂ ಹೋಗಕ್ಕೆ ಬಿಡಲ್ಲ. ತಿಂಡಿ ತಂದು ಕೊಡ್ತೀನಿ, ತಿಂದ್ಬಿಟ್ಟು ಟ್ಯಾಬ್ಲೆಟ್ ತಗೊಂಡು ಸುಮ್ಮನೆ ಮಲ್ಕೋ. ಸಿರಿ, ನನಗೆ ಆಟ ಆಡ್ತಾ ಬರೋಕ್ಕೆ ಟೈಮ್ ಇಲ್ಲ. ನಾನು ಕಷಾಯ ಮಾಡ್ಕೊಂಬರೋಕೆ ಹೋಗು. ಇದು ಆಟ ಆಡೋ ವಿಷಯ ಅಲ್ಲ ಸಮರ್ಥ್, ಜ್ವರ ಬಂದಿದೆ ನಿನಗೆ. ನಾನೀಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಹೋಗಿ ಕಷಾಯ ಮಾಡ್ಕೊಂಬ. ಸಮರ್ಥ್, ಸಮರ್ಥ್, ಸ್ನಾನ ಮಾಡಬೇಡ. ಇವತ್ತು ಜ್ವರ ಬಂದಿದೆ ನಿನಗೆ, ಅರ್ಥ ಆಗ್ತಿದ್ಯಾ? ನನಗೆ ಏನು ಕೇಳಿಸ್ತಾ ಇಲ್ಲ. ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ಹೇಳಿದ್ದೀನಿ ಕೇಳಿಸ್ತಲ್ವಾ? ಹೋಗಿ ಕಷಾಯ ಮಾಡ್ಕೊಂಬ ಬೇಗ. ಅಮ್ಮ, ಅಮ್ಮ, ನೀವು ಬಂದಿದ್ದೆ ಗೊತ್ತಾಗ್ಲಿಲ್ಲ. ಏನಾಯ್ತಮ್ಮ? ಯಾಕೆ ಮಂಗಾಗಿದ್ದೀರಾ? ಏನಾದರೂ ಇದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ. ಹಾಗೇನಿಲ್ಲ ಪೂರ್ಣಿ, ಏನೋ ಯೋಚನೆ ಮಾಡ್ತಾ ಇದ್ದೆ ಅಷ್ಟೆ. ನೀವು ಯಾವತ್ತೂ ಹೇಳ್ದೆ ಕೇಳ್ದೆ ಅಷ್ಟೊತ್ತು ಹೊರಗಡೆ ಇದ್ದೋರಲ್ಲ. ಆದರೆ ಇಡೀ ದಿನ ಆಚೆನೇ ಇದ್ರಿ. ಮನೆಗೂ ಬೇಗ ಬರಲಿಲ್ಲ. ಫೋನ್ ಸ್ವಿಚ್ ಆಫ್ ಆಗಿತ್ತು. ಮನೆಗೆ ಬಂದ ಮೇಲೂ ಏನು ಮಾತಾಡೂ ಇಲ್ಲ. ಹೇಳಿ ಅಮ್ಮ, ನೆನ್ನೆ ಏನಾದರೂ ತೊಂದರೆ ಆಯ್ತಾ? ಕೆಲವು ಸತಿ ಸುಳ್ಳುಗಳನ್ನ ಒಪ್ಕೊಳ್ಳಬಹುದು, ನಂಬಲೂಬಹುದು. ಆದರೆ ಸತ್ಯನ ಒಪ್ಕೊಳ್ಳೋದಕ್ಕಾಗಲಿ ಅರ್ಗಿಸ್ಕೊಳ್ಳೋದಕ್ಕಾಗಲಿ ತುಂಬ ಕಷ್ಟ ಆಗುತ್ತೆ. ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಹುಡುಕೋ ಒದ್ದಾಡ್ದಲ್ಲೇ ದಿನಗಳು ಕಳೆದೋಗುತ್ತೆ. ಸತ್ಯನಾ? ಸುಳ್ಳ? ಏನು ಹೇಳ್ತಿದ್ದೀರಮ್ಮ? ನನಗೆ ನಿಮ್ಮ ಮಾತುಗಳು ಏನೂ ಅರ್ಥ ಆಗ್ತಿಲ್ಲ. ಏನಾಯ್ತು ಅನ್ನೋದನ್ನ ನೇರವಾಗಿ ಹೇಳಿ. ನೀವು ನನ್ನ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಮನಸ್ಸಿಗೂ ನೆಮ್ಮದಿ ಸಿಗಬಹುದು. ಇಲ್ಲ ಪೂರ್ಣಿ, ನಾನು ಯಾವುದೋ ವಿಷಯಕ್ಕೆ ಹೇಳಿದೆ ಅಷ್ಟೇ. ಒಂದು 10 ನಿಮಿಷ ಹಾಗೆ ಕಣ್ಮುಚ್ಕೊಂಡು ಕೂತಿರ್ತೀನಿ. ಅಮ್ಮ, ಕುಡಿಯೋಕ್ಕೇನಾದ್ರು ತಂದ್ಕೊಡ್ಲಾ? ಬೇಡ, ಒಂದು 10 ನಿಮಿಷ ನಾನೇ ನೀನು ಕರಿತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.